ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ತುಪ್ಪ ಒಳ್ಳೆ ಪರಿಮಳವಾದ ಮರಳಾಗಿರೋ ತುಪ್ಪ ಹೇಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ 1 ಸ್ಪೂನ್ ಅಷ್ಟು ನಾನು ಮೆಂತ್ಯನ ಹುರ್ಕೊತಾ ಇದ್ದೀನಿ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು, ಯಾಕಂದರೆ ಹುರ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂತ. ಹಾಗೆ ಈ ಬೆಣ್ಣೆ ನಾನು 1 kg ಅಷ್ಟು ಇದು ಬೆಣ್ಣೆ ಇದೆ, ಇದನ್ನು ನಾನು ತೊಳೆದು ಇಟ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀರಲ್ಲಿ ನಾನು ತೊಳೆದು ಇಡಿ, ಯಾಕಂದರೆ ಮಜ್ಜಿಗೆ ಅಂಶ ಹೋಗಬೇಕು. ಮಜ್ಜಿಗೆ ಸ್ವಲ್ಪ ಗಲೀಜಿನ ಅಂಶ ಇದ್ದೇ ಇರುತ್ತೆ, ಅದು ಹೋದರೆ ಬೇಗ ನಮಗೆ ತುಪ್ಪ ಚೆನ್ನಾಗಾಗುತ್ತೆ ಅಂತ, ಸ್ಮೆಲ್ ಬರೋದಿಲ್ಲ ಅಂತ. ಆದರೂ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಲು ತುಪ್ಪ ಕಾಯಿಸ್ಬೇಕಾದ್ರೆ ಕೆಲವ್ರಿಗೆ ಆ ಸ್ಮೆಲ್ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಒಂದು ಸ್ಮೆಲ್ ಬರುತ್ತೆ, ಇನ್ನು ಕೆಲವ್ರಿಗೆ ಅದೊಂಥರ ಅನಿಸುತ್ತೆ. ಸೊ ಆ ಸ್ಮೆಲ್ ಹೋಗಿ ತುಪ್ಪ ತುಂಬ ಚೆನ್ನಾಗಿ ಬರಬೇಕು ಅಂತ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ. ಸೊ ಈಗ ನೋಡಿದ್ದೀರಾ, ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣನ್ನು ತೋರಿಸಿದ್ದೀನಿ. ಈಗ ತುಪ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ತುಪ್ಪನ ಸ್ವಲ್ಪ ಚೆನ್ನಾಗಿ ಕಾಯಿಸಿ. ಯಾವಾಗಲೂ ತುಪ್ಪ ಮಾಡ್ಬೇಕಾದ್ರೆ ದಯವಿಟ್ಟು ಮುಂದೆನೇ ಇರಿ, ಅಲ್ಲಿ ಇಲ್ಲಿ ಹೋಗೋಕ್ಕೆ ಹೋಗ್ಬೇಡಿ, ಬೇಗ ಒಂದೊಂದು ಸತಿ ಉಕ್ಬಿಡುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋರು ಗೊತ್ತಾಗಲ್ಲ, ಹಾಗಾಗಿ ಹೇಳ್ತಾಯಿದ್ದೀನಿ. ಇದರಲ್ಲಿ ಪಳಗಿರೋರು ಸುಮಾರು ಜನ ಇರ್ತೀರ, ಅವರಿಗೆಲ್ಲ ಇದು. ಯಾರು ಕಲಿತಿದ್ದಾರೋ ಅವ್ರಿಗಷ್ಟೇ ಹೇಳ್ತಿರೋದು. ಸ್ವಲ್ಪ ಉಪ್ಪು ಹಾಕಿ ತುಂಬ ರುಚಿ ಬರುತ್ತೆ. ಆ ನೊರೆ ಎಲ್ಲ ಹೋಗುತ್ತೆ, ಬಿಳಿ ನೊರೆ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಮನೇಲಿ ಚೆನ್ನಾಗಿ ಹಾಲು ಕಾಯಿಸಿ ಮೊಸರು ಮಾಡಿ ಅದರಲ್ಲಿ ಬರೋ ಬೆಣ್ಣೆನ ತೆಗೆದ್ರೆ ತುಪ್ಪ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಮಾಡಿ ಕೆನೆ ತೆಗೆದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ನಿಂಬೆ ಹಣ್ಣು ಇಡ್ತಾಯಿದ್ದೀನಿ, ಅರ್ಧ ಹೋಳು ನಿಂಬೆಹಣ್ಣು ಇಡ್ತಾಯಿದ್ದೀನಿ. ತುಂಬಾ ನಿಮಗೆ ರುಚಿ ಬರುತ್ತೆ ಇದರಿಂದ. ಹೆಂಗಪ್ಪ ಈ ನಿಂಬೆಹಣ್ಣು ಇದು ಹುಳಿ ಅನ್ಸಲ್ವ ಅಂದರೂ ಖಂಡಿತ ಹುಳಿ ಆಗೋಲ್ಲ, ನಿಮ್ಮ ಬೆಣ್ಣೆ ಏನೂ ಆಗೋದಿಲ್ಲ, ಒಳ್ಳೆ ಸ್ಮೆಲ್ ಬರುತ್ತೆ. ನಿಮ್ಗೆ ಆ ಕೆಟ್ಟ ಸ್ಮೆಲ್ಲು ನಿಮ್ಮ ಬೆಣ್ಣೆಲಿ ಒಂಥರ ಸ್ಮೆಲ್ ಅಂತ ನಿಮ್ಗೇನಾರು ಅನಿಸ್ತಿದ್ರೆ ಅದೆಲ್ಲ ಹೊರಟೋಗುತ್ತೆ, ಅದು ಯಾವ ಸ್ಮೆಲ್ಲು ಬರೋದಿಲ್ಲ. ಇದೇ ನಾನು ಹೇಳಬೇಕು ಅಂತಿದ್ದಿದ್ದು. ಇದನ್ನು ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದವರು ಹೇಳ್ತಾರೆ ಇಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ ತುಪ್ಪದ್ದು ಅಂತ. ಖಂಡಿತ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಕರಗಿಬಿಟ್ಟು ಈ ಥರ ನೊರೆ ಥರ ಬರುತ್ತೆ. ಆದಷ್ಟು ಮನೆಯಲ್ಲೇ ದಯವಿಟ್ಟು ಮಾಡ್ಕೊಳ್ಳಿ ತುಪ್ಪನ, ಹೊರಗಡೆ ಎಲ್ಲ ದಯವಿಟ್ಟು ತೊಗೋಬೇಡಿ. ಕೆಲವೊಂದು ಮೊನ್ನೆ ವೀಡಿಯೋ ನೋಡಿದೆ ನ್ಯೂಸ್ ಚಾನಲ್ಲಿ, ಈ ಥರನೂ ಮಾಡ್ತಾರೆ, ಡಾಲ್ಡಾನ ತುಪ್ಪ ಅಂತ ಮಾರಿ ಅದಕ್ಕೇನೇನೋ ಮಿಕ್ಸ್ ಮಾಡಿ ಕೊಡ್ತಾರೆ. ಅದನ್ನು ನಮ್ಮ ಮಕ್ಳಿಗೆ ನಾವು ಹೆಲ್ತಿ ಆಗ್ತಾರೆ ಅಂತ ನಾವು ಕೊಡೋದು, ಅದರಿಂದ ನಾನಾ ಥರ ಕಾಯಿಲೆಗಳು ಬರುತ್ತೆ. ಅದ್ರ ಬದಲಿಗೆ ನಾವೇ ಮಾಡಿ ಶುದ್ಧವಾಗಿ ಮಾಡೋವಂಥದ್ದನ್ನು ಕೊಡೋಣ. ನೋಡಿ, ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಬ್ಯಾಡಗಿದ್ದು. ಯಾಕೆ ಅಂದರೆ ಒಂಚೂರು ಫ್ಲೇವರು ಚೆನ್ನಾಗಿ ಬರುತ್ತೆ, ನಿಮಗೆ ಒಳ್ಳೆ ಕಲರಿಂಗ್ ಬರುತ್ತೆ ಅಂತ. ಸ್ವಲ್ಪನೇ, ಅದೇನು ಜಾಸ್ತಿ ಏನು ಹಾಕೋಲ್ಲ. ಮೆಂತ್ಯನ ಹುರಿದಿದ್ನಲ್ಲ ನೋಡಿ, ಅದು ಪೌಡ್ರ್ ಚೆನ್ನಾಗಾಗಿದೆ. ಅದನ್ನು ಸಹ ನಾನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅವಾಗವಾಗ ಕೈ ಆಡಿ, ಯಾಕಂದರೆ ತಳ ಹಿಡಿಯುತ್ತೆ. ಫಸ್ಟ್ ಟೈಮ್ ಮಾಡಿರೋದು ದಯವಿಟ್ಟು ಅವಾಗವಾಗ ಕೈ ಆಡ್ತಾಯಿರಿ. ಸುತ್ತು ನೋಡಿ, ಅದು ಅಂಟ್ಕೊತಾ ಇರುತ್ತೆ, ಅದನ್ನು ನಾವು ಅವಾಗವಾಗ ಕೈ ಆಡ್ತಾ ಇರಬೇಕು. ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಬೆಳ್ಳಗಿರುತ್ತೆ. ನಿಮ್ಗೆ ತುಪ್ಪ ಹಾಕ್ತಾಯಿದೆ ಅಂದಾಗ ಅದ್ರ ಕಲರ್ ಸಹ ಚೇಂಜ್ ಆಗ್ತಾ ಇರುತ್ತೆ ಅದರದ್ದು. ನೋಡಿ, ಕೊನೆಯಲ್ಲಿ ನಿಮಗೆ ಕಾಣಿಸುತ್ತಲ್ಲ ನೋಡಿ, ಅದು ಆ ಭಾಗ ನಿಮಗೆ ಸ್ವಲ್ಪ ಬ್ರೌನ್ ಆಗಿದಾಗ ಈ ಭಾಗ ಎಲ್ಲ ಹೋದ್ಮೇಲೆ ನೊರೆ ಎಲ್ಲ, ಬಿಳಿ ನೊರೆ ಎಲ್ಲ ಹೋಗಿ ಆದಮೇಲೆ 1 ಅಥವಾ 2 ಮೆಣಸಿನ್ಕಾಯಿ ನಿಮಗೆ ಇಷ್ಟ ಇದ್ದರೆ, ಅದು ಇನ್ನೂ ಟೇಸ್ಟ್ ಜಾಸ್ತಿ ಕೊಡುತ್ತೆ ಅಂತ, ಅದನ್ನು ಹಾಕಿ ಸುಟ್ಬಿಟ್ಟು ಹಾಕಿ ಒಳ್ಳೆ ಪರಿಮಳ ಬರುತ್ತೆ. ಇದೇ ಟೈಮಲ್ಲಿ ನೀವು ನುಗ್ಗೆಕಾಯಿ ಅಥವಾ ವೀಳ್ಯದೆಲೆ ಇದ್ದರೆ ಹಾಕಿ, ಇನ್ನೂ ಒಳ್ಳೆಯದು. ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಅದನ್ನು ಹಾಕಿಲ್ಲ. ನೀವು ಹಾಕಿದರೆ ಕ್ಯಾಲ್ಶಿಯಮ್ ಸೇರಿಕೊಂಡ್ರೆ ತುಪ್ಪಕ್ಕೆ ಇನ್ನೂ ಒಳ್ಳೆಯದು. ಇನ್ನೇನು ಈ ಥರ ಎಲ್ಲ ಆಗಿದೆ ಅಂದಾಗ 1-2 ಡ್ರಾಪ್ ನೀರು ಹಾಕಿ, ಅವಾಗ ಒಳ್ಳೆ ಚಿಟಿ ಅಂತ ಸೌಂಡ್ ಬರುತ್ತೆ. ಆ ಸೌಂಡ್ ಬಂದಿದೆ ಅಂದರೆ ತುಪ್ಪ ಆಗಿದೆ ಅಂತ. ಸೊ ಯಾರ್ಯಾರು ನನಗೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಂಗೆ ತುಂಬಾ ಖುಷಿಯಾಗುತ್ತೆ. ಶೋಧಿಸ್ಕೊಳ್ಳಿ ದಯವಿಟ್ಟು, ತುಪ್ಪ ಆದಮೇಲೆ ಬೆಚ್ಚಗಿದ್ದಾಗ ಶೋಧಿಸ್ಕೊಂಡು ಹಾಕ್ಕೊಳ್ಳಿ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು.